ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಯತ್ನಾಳ್ ಅವರ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಯತ್ನಾಳ್ ಸಲ್ಲಿಕೆ ಮಾಡಿರುವಂತಹ ಒಂದು ಅರ್ಜಿ ಏನಿದೆ, ಸರ್ಕಾರ ಅನುಮತಿಯನ್ನ ಹಿಂಪಡೆದಿರುವಂತಹ ವಿಚಾರ, ಅದನ್ನ ಪ್ರಶ್ನಿಸಿ ಯತ್ನಾಳ್ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಇನ್ನು ಸಿಬಿಐ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದು, ಅದಾದ ನಂತರ ಈ ಸರ್ಕಾರ ಆ ತನಿಖೆಗೆ ಕೊಟ್ಟಂತಹ ಒಂದು ಅನುಮತಿಯನ್ನ ವಾಪಸ್ ಏನ್ ಪಡಿತು ಅದನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಒಂದು ಅರ್ಜಿ ಇದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಒಂದು ಅರ್ಜಿಯನ್ನು ಏನು ಹಾಕಿದ್ರು ಹೈಕೋರ್ಟ್ನಲ್ಲಿ, ಅಂದರೆ ತಾವು ಸಲ್ಲಿಸಿದಂಥ ಒಂದು ಅರ್ಜಿ, ಈ ಹಿಂದೆ ಸರ್ಕಾರ ನನ್ನ ವಿರುದ್ಧ ಕೊಟ್ಟಂಥ ಒಂದು ಅನುಮತಿ ಏನಿದೆ ಅದು ದುರುದ್ದೇಶಪೂರಿತವಾಗಿತ್ತು ಅನ್ನುವಂಥದ್ರ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಾದ ನಂತರದ ಒಂದು ಬೆಳವಣಿಗೆಯಲ್ಲಿ ಈಗಿರುವಂಥ ಸರ್ಕಾರ ಆ ಅನುಮತಿಯನ್ನೇ ಹಿಂದಕ್ಕೆ ಪಡ್ಕೊಂಡಿತ್ತು. ಸೊ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಿದಂಥ ಒಂದು ಅರ್ಜಿ ಏನಿತ್ತಲ್ಲ ಹೈಕೋರ್ಟ್ನಲ್ಲಿ, ಅದನ್ನು ಹಿಂಪಡೆಯೋದಕ್ಕೆ ಅವಕಾಶವನ್ನು ಅವರು ಕೇಳಿದರು. ಆ ಟೈಮ್ನಲ್ಲೇ ಯತ್ನಾಳ್ ಅವರು ಈ ಅರ್ಜಿಯನ್ನು ಸಲ್ಲಿಸಿದ್ರು. ಅಂದರೆ ಸರ್ಕಾರ ಈ ರೀತಿಯಾಗಿ ಹಿಂಪಡಿತಾ ಇರುವಂಥದ್ದು ಅದು ದುರುದ್ದೇಶಪೂರಿತ, ಅದು ಮಾಡಬಾರದು ಅನ್ನುವಂಥದ್ರ ಬಗ್ಗೆ ಯತ್ನಾಳ್ ಅವರು ಕೂಡ ಸಲ್ಲಿಸಿದ್ರು. ಆ ಟೈಮ್ನಲ್ಲಿ ಹೈಕೋರ್ಟ್ ಹೇಳಿದ್ದಂಥದ್ದು, ಈಗ ಇರುವಂತಹ ವಿಚಾರ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅರ್ಜಿಯನ್ನು ವಾಪಸ್ ಪಡಿಬಹುದೋ ಬೇಡವೋ ಅನ್ನುವಂಥದ್ರ ಬಗ್ಗೆ ಮಾತ್ರ ಇರುವಂತಹ ಒಂದು ವಿಚಾರ. ಸೊ ನಿಮ್ಮ ಅರ್ಜಿ ಏನಿದ್ರು ಕೂಡ ಸಪರೇಟ್ ಆಗಿ ನೀವು ಸಲ್ಲಿಸಿ ಅನ್ನುವಂಥದ್ರ ಬಗ್ಗೆ ಯತ್ನಾಳ್ಗೆ ತಿಳಿಸಲಾಗಿತ್ತು. ಸೊ ಅದರಂತೆ ಈಗಾಗಲೇ ಹೈಕೋರ್ಟ್ ಕೂಡ ಅನುಮತಿಯನ್ನು ಕೊಡ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಅದರಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಅರ್ಜಿಯನ್ನು ವಾಪಸ್ ತಗೊಂಡಾಯ್ತು. ಇನ್ನೇನಿದ್ರು ಕೂಡ ಈಗ ಸಿಬಿಐಗೆ ಕೊಟ್ಟಿದ್ದಂಥ ಒಂದು ಅನುಮತಿಯನ್ನೇ ಸರ್ಕಾರ ಹಿಂದಕ್ಕೆ ಪಡೆದಾಗಿದೆ. ಈಗ ಲೋಕಾಯುಕ್ತಕ್ಕೆ ಅದನ್ನ ಆ ಪ್ರಕರಣವನ್ನು ವರ್ಗಾಯಿಸ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಈಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಯತ್ನಾಳ್ ಸಲ್ಲಿಸಿರುವಂತಹ ಒಂದು ಅರ್ಜಿ, ಯತ್ನಾಳ್ ಇದರಲ್ಲಿ ಕೇಳಿರುವಂಥದ್ದು, ಈಗಿರುವಂತಹ ಸರ್ಕಾರ ಹಿಂದಿನ ಸರ್ಕಾರದ ಒಂದು ಅನುಮತಿಯನ್ನ ಕ್ಯಾನ್ಸಲ್ ಮಾಡಿ ಆ ಆದೇಶ ಏನು ಕೊಟ್ಟಿತ್ತು, ಅಂದರೆ ಸಿಬಿಐ ತನಿಖೆಗೆ ಈ ಹಿಂದಿನ ಸರ್ಕಾರ, ಯಡಿಯೂರಪ್ಪ ಅವರ ಸರ್ಕಾರ ಆದೇಶವನ್ನು ಏನು ಕೊಟ್ಟಿತ್ತು ಅದನ್ನ ಕ್ಯಾನ್ಸಲ್ ಮಾಡಿದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ. ಇದು ಸರಿಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಕೈಗೆತ್ತಿಕೊಳ್ಳಲಿರುವಂತಹ ನ್ಯಾಯಾಲಯ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ವೇಳೆ ಏನಾದರೂ ಇದು ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೇ ಬರುತ್ತಾ ಅಥವಾ ಅವರಿಗೆ ವಿರುದ್ಧವಾಗಿ ಹೋಗ್ಬೋದಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳಿವೆ, ಸಾಕಷ್ಟು ಒಂದು ಪ್ರಶ್ನೆಗಳು ಕೂಡ ಎದ್ದಿವೆ. ಸೊ ಹಾಗಾಗಿ ಈಗ ಯತ್ನಾಳ್ ಅವರು ಸಲ್ಲಿಕೆ ಮಾಡಿರುವಂಥ ಒಂದು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಈಗ ಹೈಕೋರ್ಟ್ ಏನು ಹೇಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಬಹುಶಃ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿವೆ. ಸೊ ಇದ್ರ ಜೊತೆಗೆ ಈಗ ಸಿಬಿಐ ಕೂಡ ಒಂದು ಅರ್ಜಿಯನ್ನು ಹಾಕುವಂತಹ ಸಾಧ್ಯತೆ ಇದೆ, ಕೋರ್ಟ್ಗೆ ಕೇಳುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ. ಅದೇನಂತ ಹೇಳಿದ್ರೆ, ಈಗಾಗಲೇ ಅನುಮತಿಯನ್ನು ನಿರಾಕರಿಸಿ ಈಗ ಲೋಕಾಯುಕ್ತಕ್ಕೆ ಈ ಪ್ರಕರಣವನ್ನು ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಇದೆಯಲ್ಲ, ಆ ಕ್ರಮವನ್ನು ಪ್ರಶ್ನಿಸಿ ಸಿಬಿಐ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಅದಿನ್ನೂ ಕೂಡ ಸಲ್ಲಿಕೆ ಆಗಿಲ್ಲ, ಅದರ ಒಂದು ಸಾಧ್ಯತೆಗಳು ಕೂಡ ಇವೆ. ಸಿಬಿಐ ಈ ಅರ್ಜಿಯನ್ನು ಇವತ್ತೇ ಸಲ್ಲಿಸುತ್ತಾ ಕೋರ್ಟ್ನಲ್ಲಿ. ಸೊ ಯಾವಾಗ ಈ ಸಿಬಿಐ ಸಲ್ಲಿಸುವಂಥ ಒಂದು ಅರ್ಜಿಯ ವಿಚಾರಣೆಗೆ ಬರುತ್ತೆ ಇದೆಲ್ಲವೂ ಕೂಡ ಇನ್ನೂ ಡಿಸೈಡ್ ಆಗಬೇಕು. ಬಟ್ ಈಗಿರುವಂಥದ್ದು ಯತ್ನಾಳ್ ಸಲ್ಲಿಸಿರುವಂಥ ಒಂದು ಅರ್ಜಿ ಅದು ಇವತ್ತು ಶೆಡ್ಯೂಲ್ ಆಗಿದೆ, ಅದು ವಿಚಾರಣೆಗೆ ಈಗ ಕೈಗೆತ್ತಿಕೊಳ್ಬಹುದು. ಇನ್ನು ಸಿಬಿಐ ಸಲ್ಲಿಸಲಿರುವಂಥ ಒಂದು ವಿಚಾರಣೆ, ಸಿಬಿಐ ಸಲ್ಲಿಸಲಿರುವಂಥ ಒಂದು ಮನವಿ ಅದಿನ್ನೂ ಕೂಡ ಸಲ್ಲಿಕೆ ಆಗಿಲ್ಲ. ಸಿಬಿಐ ಅದನ್ನು ಯಾವಾಗ ಸಲ್ಲಿಕೆ ಮಾಡುತ್ತೆ, ಅದು ಯಾವಾಗ ವಿಚಾರಣೆಗೆ ಬರುತ್ತೆ ಅನ್ನುವಂಥದ್ದಷ್ಟೇ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಸೊ ಈ ಹಿಂದೆ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಒಂದು ಸಿಬಿಐ ತನಿಖೆಗೆ ಏನು ಅನುಮತಿಯನ್ನು ಕೊಟ್ಟಿತ್ತು, ಅದರಂತೆ ಸಿಬಿಐ ಕೂಡ ಈಗಾಗಲೇ ವಿಚಾರಣೆಯನ್ನು ನಡೆಸಿದೆ. ಆಲ್ಮೋಸ್ಟ್ 90% ಆಫ್ ವಿಚಾರಣೆನೇ ಮುಗಿದೋಗಿದೆ. ಇನ್ನೇನಿದ್ರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥದ್ದು ಮಾತ್ರ ಬಾಕಿ ಇದೆ ಅನ್ನುವಂಥದ್ದನ್ನು ಸಿಬಿಐ ಮೂಲಗಳು ಈಗಾಗಲೇ ತಿಳಿಸಿವೆ. ಅದರ ಬೆನ್ನಲ್ಲೇ ಈಗ ಸರ್ಕಾರ ಚೇಂಜ್ ಆದಾಗಲೇ ಒಂದು ಅನುಮತಿಯನ್ನು ಕೊಟ್ಟಿದ್ದನ್ನೇ ಕ್ಯಾನ್ಸಲ್ ಮಾಡಲಾಯಿತು. ಅಂದರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಒಂದು ಸಚಿವ ಸಂಪುಟ, ಆ ಸಚಿವ ಸಂಪುಟದಲ್ಲಿ ವಿಚಾರವನ್ನು ಮುಂದೆ ಇಟ್ಟು ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ನಂತರ ಇಲ್ಲ, ಈ ಹಿಂದೆ ಕೊಟ್ಟಿದ್ದಂಥ ಒಂದು ಅನುಮತಿ ಏನಿತ್ತು ಅದು ದುರುದ್ದೇಶಪೂರ್ವಕವಾಗಿತ್ತು, ಸೊ ಹಾಗಾಗಿ ಆ ಆದೇಶವನ್ನೇ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಈಗಿನ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಳ್ತು. ಸೊ ಅದರ ಡೆವಲಪ್ಮೆಂಟ್ಸನ್ನು ನೋಡ್ತಾ ಹೋದರೆ, ಹಾಗಾದರೆ ಈಗ ಸಿಬಿಐ ವಿಚಾರಣೆಯನ್ನು ಏನು ಮಾಡಿದೆ, ಈಗ ಚಾರ್ಜ್ ಶೀಟನ್ನು ಅದು ಸಲ್ಲಿಸಬಹುದಾ ಅಥವಾ ಅವ್ರ ವಿಚಾರಣೆಯನ್ನು ಮುಂದುವರಿಸಬಹುದಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲಗಳು ಏರ್ಪಟ್ಟಿದ್ವು. ಅದರ ಬೆನ್ನಲ್ಲೇನೆ ಈಗ ಸರ್ಕಾರ ತಗೊಂಡಿರುವಂಥ ಇನ್ನೊಂದು ಕ್ರಮ ಅಂತ ಹೇಳಿದ್ರೆ, ಏನು ಸಿಬಿಐ ಕೊಟ್ಟಿದ್ದಂಥ ಒಂದು ಅನುಮತಿ ಅದನ್ನು ನಿರಾಕರಣೆ ಮಾಡಲಾಗಿದೆ. ಸೊ ಅದರ ನೆಕ್ಸ್ಟ್ ಈಗ ಲೋಕಾಯುಕ್ತಕ್ಕೆ ನಾವು ಈ ಪ್ರಕರಣವನ್ನು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಏನೋ ಒಂದು ವಿಚಾರ ಬಂದಿದೆ. ಅದು ಕೂಡ ಹಲವಾರು ಈಗ ಕುತೂಹಲಕ್ಕೆ ಕಾರಣ ಮಾಡಿಕೊಟ್ಟಿದೆ.